ನಮಸ್ಕಾರ ಎಲ್ರಿಗೂ ಸ್ಟೇಟ್ ಕ್ರಾಫ್ಟ್ ಐಎಎಸ್ ಅಕಾಡೆಮಿಗೆ ಸ್ವಾಗತ. ಕರ್ನಾಟಕ ಎಕನಾಮಿಕ್ ಸರ್ವೆಯ ಮುಂದುವರಿದ ಭಾಗ ಚಾಪ್ಟರ್ 11 ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಚಾಪ್ಟರ್ 11. ಸೊ ಮೊದಲನೇದಾಗಿ ಹ್ಯೂಮನ್ ಡೆವಲಪ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ, ಅದರ ವರದಿ ತಿಳ್ಕೊಳ್ಳೋಕ್ಕೂ ಮುಂಚೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಕೀ ಟರ್ಮ್ಸ್ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬರ್ತ್ ರೇಟ್ ಅಂತ ಇದೆ. ಸೊ ಬರ್ತ್ ರೇಟ್ ಅಂದರೆ ಏನು? ನಂಬರ್ ಆಫ್ ಲೈವ್ ಬರ್ತ್ ಅಕರಿಂಗ್ ಇನ್ ಅ ಇಯರ್ ಪರ್ 1000 ಪಾಪ್ಯುಲೇಷನ್. ಸೊ ಎಕ್ಸಾಂಪಲ್, ಒಂದು ಹಳ್ಳಿ ಇದೆ ಅಂದ್ಕೊಳ್ಳಿ. ಈ ಹಳ್ಳಿಯಲ್ಲಿ 1000 ಜನ ಇದ್ದಾರೆ. ಸೊ ಈ 1000 ಜನಕ್ಕೆ ಪ್ರತಿ ವರ್ಷಕ್ಕೆ ಎಷ್ಟು ಮಕ್ಕಳು ಜನಿಸುತ್ತಾರೆ ಪ್ರತಿ ಪರ್ ಇಯರ್. ಸೊ ಅದನ್ನು ನಾವು ಬರ್ತ್ ರೇಟ್ ಅಂತ ಕರಿತೀವಿ. ಸೊ ಹೊಸ ಡೇಟಾ ಪ್ರಕಾರ ಕರೆಂಟ್ ನಮ್ಮ ರಾಜ್ಯದಲ್ಲಿ ಬರ್ತ್ ರೇಟ್ ಏನಿದೆ ಅಂತಂದರೆ 15.2 ಪ್ರತಿ 1000 ಜನರಿಗೆ ಅಥವಾ ಪರ್ 1000 ಪಾಪ್ಯುಲೇಷನ್ಗೆ. ಸೊ ಅದೇ ರೀತಿ ಡೆತ್ ರೇಟ್ ಅಂತ ಇದೆ. ಸೊ ಡೆತ್ ರೇಟು ಸೇಮ್. ಇಲ್ಲಿ ನಾವು ಜನನ ಅಂತ ತಗೋತಾ ಇದ್ದೀವಿ, ಇಲ್ಲಿ ಮರಣ ಅಂತ ತಗೊಳ್ಳೋಣ. ಸೊ ಒಂದು ಹಳ್ಳಿಯಲ್ಲಿ 1000 ಜನ ಇದ್ದಾರೆ. ಪ್ರತಿ ವರ್ಷಕ್ಕೆ ಈ 1000 ಜನರಲ್ಲಿ ಎಷ್ಟು ಜನ ಮರಣ ಹೊಂದುತ್ತಾರೆ, ಸೊ ಅದು. ಸೊ ಕರೆಂಟ್ ಇಯರ್, ಸೊ ಪ್ರಸ್ತುತ ಹೊಸ ಡೇಟಾ ಪ್ರಕಾರ ಕರ್ನಾಟಕದಲ್ಲಿ ಡೆತ್ ರೇಟು 6.8 ಇದೆ. ಹಾಗೆ ಇನ್ಫ್ಯಾಂಟ್ ಮಾರ್ಟ್ಯಾಲಿಟಿ ಅಂತ ಇದೆ. ಸೊ ಮೊದಲನೇದಾಗಿ ಇನ್ಫ್ಯಾಂಟನ್ನು ಯಾವುದಕ್ಕೆ ಕರೀತಾರೆ ಅಂತ. ಇನ್ಫ್ಯಾಂಟ್ ಅಂದರೆ 0 ಇಂದ 1 ಇಯರ್. ಸೊ ಹುಟ್ಟಿದ ಮಗು 1 ವರ್ಷಕ್ಕಿಂತ ಒಳಗಡೆ ಆಗಿದ್ದರೆ ಅದನ್ನ ಇನ್ಫ್ಯಾಂಟ್ ಅಂತ ಕರೀತಾರೆ. ಸೊ ಇನ್ಫ್ಯಾಂಟ್ ಮಾರ್ಟ್ಯಾಲಿಟಿ ರೇಟ್ ಅಂತಂದರೆ IMR ಅಂತ ಏನು ಅಂತಂದರೆ ನಂಬರ್ ಆಫ್ ಡೆತ್ ಆಫ್ ಇನ್ಫ್ಯಾಂಟ್ಸ್ ಅಂಡರ್ 1 ಇಯರ್ ಆಫ್ ಏಜ್ ಪರ್ 1000 ಲೈವ್ ಬರ್ತ್ ಇನ್ ಅ ಗಿವನ್ ಇಯರ್. ಸೊ ಎಕ್ಸಾಂಪಲ್, ಒಂದು ವರ್ಷಕ್ಕೆ ಪ್ರತಿ 1000ದಲ್ಲಿ 50 ಶಿಶು ಮಗುಗಳು ಮರಣ ಹೊಂದಿದ್ರೆ ಅವು ಮರಣ ಹೊಂದಿರೋ ವಯಸ್ಸು ಏನಾಗಿರಬೇಕು? 0 ಮತ್ತು 1 ವರ್ಷದ ಒಳಗಾಗಿರಬೇಕು. ಸೊ ಅದನ್ನು ನಾವು ಇನ್ಫ್ಯಾಂಟ್ ಮಾರ್ಟ್ಯಾಲಿಟಿ ರೇಟ್ ಅಂತ ಕರಿತೀವಿ. ಸೊ ಪ್ರಸ್ತುತ ಕರ್ನಾಟಕದ IMR ರೇಟ್ ಎಷ್ಟಿದೆ ಅಂತಂದರೆ 14 ಇದೆ. ನಾವು ಅದೇ ರೀತಿ ಇವಾಗ ಪ್ರೀವಿಯಸ್ ಡೇಟಾನ ಕಂಪೇರ್ ಮಾಡ್ಕೊಳ್ಳೋಣ. ಬರ್ತ್ ರೇಟ್ ಪ್ರಸ್ತುತ ಎಷ್ಟಿದೆ? 15.2 ಇದೆ. ಹೋದ ವರ್ಷ ಎಷ್ಟಿತ್ತು? 2020 ಅಲ್ಲಿ 16.5. ಡೆತ್ ರೇಟು ಹಾಗೆ ಹಳೆಯ ಡೇಟಾ ಪ್ರಕಾರ 6.2 ಇದೆ. ಪ್ರಸ್ತುತ 6.8 ಇದೆ. IMR ಹಳೆ ಡೇಟಾ ಪ್ರಕಾರ 19 ಇದೆ. ಪ್ರಸ್ತುತ 14 ಇದೆ. ಸೊ ನೀವೇನಾದರೂ ಕಾಮನ್ ಏನಾದರೂ ಅಬ್ಸರ್ವ್ ಮಾಡ್ಬೋದಾ? ಸೊ ಇದರಲ್ಲಿ ಪ್ರತಿ ಒಂದರಲ್ಲಿ ಡಿಕ್ರೀಸ್ ಆಗ್ತಾ ಇದೆ ನೋಡಿ. 16ಇಂದ 15ಗೆ ಡಿಕ್ರೀಸ್ ಆಗಿದೆ, 6.2ಇಂದ 6.8ಗೆ ಆಗಿದೆ, 19ಇಂದ 14ಗೆ ಡಿಕ್ರೀಸ್ ಆಗಿದೆ. ಓಕೆನಾ? ಸೊ ನೆಕ್ಸ್ಟ್, ಮೆಟರ್ನಲ್ ಮಾರ್ಟ್ಯಾಲಿಟಿ ರೇಷಿಯೋ. ಮೆಟರ್ನಲ್ ಮಾರ್ಟ್ಯಾಲಿಟಿ ರೇಷಿಯೋ. ಸೊ ಮೆಟರ್ನಲ್ ಮಾರ್ಟ್ಯಾಲಿಟಿ ರೇಷಿಯೋ ಅಂತಂದರೆ, ಜನ್ಮ ಕೊಡಬೇಕಾದ್ರೆ ಆ ತಾಯಿ ಏನಿರ್ತಾಳಲ್ವಾ, ಸೊ ಆ ತಾಯಿ ಏನಾದರೂ ಜನ್ಮ ಕೊಡಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಜನ್ಮ ಕೊಡಬೇಕಾದ್ರೆ ಅಥವಾ ಜನ್ಮ ಕೊಟ್ಟು 42 ದಿನದ ಒಳಗಡೆ ಏನಾದರೂ ತೀರ್ಕೊಂಡ್ಬಿಟ್ರೆ, ಡೆತ್ ಆಗಿಬಿಟ್ರೆ, ಅದನ್ನು ನಾವು ಮೆಟರ್ನಲ್ ಮಾರ್ಟ್ಯಾಲಿಟಿ ರೇಷಿಯೋ ಅಂತ ಕರಿತೀವಿ. ಸೊ ಇದರಲ್ಲಿ ನಾವು ಹಳೇದ್ರಲ್ಲಿ ಬರ್ತ್ ರೇಟ್ ಮತ್ತು ಡೆತ್ ರೇಟ್ ಇನ್ಫ್ಯಾಂಟ್ ಮಾರ್ಟ್ಯಾಲಿಟಿ ರೇಷಿಯೋಗೆ ನಾವು ಪರ್ 1000ಗೆ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವಿ. ಆದರೆ ಮ್ಯಾಟರ್ನಲ್ ಮಾರ್ಟ್ಯಾಲಿಟಿ ರೇಷಿಯೋಗೆ ಪರ್ 1 ಲ್ಯಾಕ್ಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ನಂಬರ್ ಆಫ್ ಮೆಟರ್ನಲ್ ಡೆತ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಚೈಲ್ಡ್ ಬರ್ತ್ ಆರ್ ವಿತಿನ್ 42 ಡೇಸ್ ಆಫ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಸೊ ಪ್ರಸ್ತುತ MMR ಎಷ್ಟಿದೆ? 68 ಇದೆ. ಸೊ ಹಳೆ ಡೇಟಾ ಪ್ರಕಾರ 2022 ಅಥವಾ 28 ಅದೆಷ್ಟಿತ್ತು? 69. ಸೊ ಏನಾಗಿದೆ? ಡಿಕ್ರೀಸ್ ಆಗಿದೆ. ಸೊ ನೆಕ್ಸ್ಟ್, ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತ್. ಸೊ ಈ
ಹುಟ್ಟಿದ ಮಗು ಆವ್ರೇಜ್ ಆಗಿ ಎಷ್ಟು ಇಯರ್ ಬದುಕುತ್ತೆ? ಆವ್ರೇಜ್ ಆಗಿ ಎಷ್ಟು ಇಯರ್ ಬದುಕುತ್ತೆ ಎಕ್ಸ್ಪೆಕ್ಟೆಡ್. ಸೊ ಅದನ್ನ ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಅಂತೀವಿ. ಪ್ರಸ್ತುತ ಎಷ್ಟಿದೆ? 67. ಹಳೇದು ಎಷ್ಟಿತ್ತು? 69.88. ಓಕೆನಾ? ಸೊ ಇದು ಏರಿಕೆ ಆಗಿದೆ. ಸೊ ನಾವೇನೇನು ತಿಳ್ಕೊಂಡ್ವಿ? ಬರ್ತ್ ರೇಟ್ ತಿಳ್ಕೊಂಡ್ವಿ, ಡೆತ್ ರೇಟ್ ತಿಳ್ಕೊಂಡ್ವಿ, IMR ತಿಳ್ಕೊಂಡ್ವಿ, MMR ತಿಳ್ಕೊಂಡ್ವಿ, ಅಥವಾ ಆಮೇಲೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಅಂತ ತಿಳ್ಕೊಂಡ್ವಿ. ಸೊ ಇವಾಗ ಬರೋಣ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೆ. ಸೊ ಏನಿದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದರೆ, ಇಟ್ ಈಸ್ ಅ ಕಾಂಪೋಸಿಟ್ ಸ್ಟ್ಯಾಟಿಸ್ಟಿಕಲ್ ಮೆಜರ್ ದಟ್ ಅಸೆಸಸ್ ಕಂಟ್ರೀಸ್ ಆವ್ರೇಜ್ ಅಚೀವ್ಮೆಂಟ್ ಇನ್ 3 ಡೈಮೆನ್ಷನ್. ಸೊ ಇದೇನು ಅಂತಂದರೆ ಒಂದು ಸ್ಟ್ಯಾಟಿಸ್ಟಿಕಲ್ ಮೆಜರ್. ಏನು ಮೆಜರ್ ಮಾಡುತ್ತೆ ಅಂದರೆ ಒಂದು ದೇಶದ ಅಚೀವ್ಮೆಂಟ್ಸ್ ಯಾವ ಡೈಮೆನ್ಷನಲ್ಲಿ ಅಥವಾ ಯಾವ ಇದರಲ್ಲಿ ಫೀಲ್ಡಲ್ಲಿ ಅಂತಂದರೆ, ಮೊದಲನೇದು ಹೆಲ್ತ್, ಎರಡನೇದು ಎಜುಕೇಷನ್, ಮೂರನೇದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸೊ ಇದಕ್ಕೆ 3 ಡೈಮೆನ್ಷನ್ಸ್ ಇದೆ. ಆ 3 ಡೈಮೆನ್ಷನ್ಸ್ ಯಾವ್ಯಾವುದು ಅಂತಂದರೆ ಹೆಲ್ತ್, ಎಜುಕೇಷನ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಹೆಲ್ತಲ್ಲಿ ನಾವೇನು ಯಾವ ಡೈಮೆನ್ಷನ್ ಅಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್. ಸೊ ಆಗಲೇ ನಾನು ಹೇಳಿದೆ ನಿಮಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ. ಸೊ ಎಜುಕೇಷನಲ್ಲಿ ಏನಿದೆ ಅಂತಂದರೆ ಮೀನ್ ಇಯರ್ ಆಫ್ ಸ್ಕೂಲಿಂಗ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್. mean year of schooling and expected year of schooling. ಮೂರನೇದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇದೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಯಾವ ಇದ್ರ ಮೇಲೆ ಮೆಜರ್ ಮಾಡ್ತಾರೆ ಅಂತಂದರೆ ಗ್ರಾಸ್ ನ್ಯಾಷನಲ್ ಇನ್ಕಮ್. ಓಕೆನಾ? ಸೊ ಕರ್ನಾಟಕ ರಿಲೀಸ್ ಮಾಡಿದಂಥ ವರದಿ, ಮೊದಲನೇ ವರದಿ ಯಾವಾಗ ರಿಲೀಸ್ ಮಾಡಿದ್ದು ಅಂದರೆ 1999ರಲ್ಲಿ. ಕರ್ನಾಟಕ ವಾಸ್ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಪಬ್ಲಿಷ್ ಡಿಸ್ಟ್ರಿಕ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. ಸೊ ಡಿಸ್ಟ್ರಿಕ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟನ್ನು ವರದಿ ಬಿಡುಗಡೆ ಮಾಡಿದಂಥ ಮೊದಲನೇ ರಾಜ್ಯ ಯಾವುದು ಅಂತಂದರೆ ಕರ್ನಾಟಕ. ಸೊ ಮೊದಲನೇ ವರದಿ ಬಿಡುಗಡೆ ಮೊದಲನೇ ವರದಿ ಬಿಡುಗಡೆ ಆಗಿದ್ದು 1999ನಲ್ಲಿ, ಎರಡನೇದು 2005ಯಲ್ಲಿ, ಮೂರನೇದು 2015ರಲ್ಲಿ, ನಾಲ್ಕನೇದು 2022ರಲ್ಲಿ. ಸೊ ಆ 4ನೇ ವರದಿಯ ಥೀಮ್ ಏನಾಗಿತ್ತು ಅಂತಂದರೆ ಬ್ರಿಡ್ಜಿಂಗ್ ದ ಗ್ಯಾಪ್ಸ್ ಟುವರ್ಡ್ಸ್ ಸಸ್ಟೈನಬಲ್ ವೆಲ್ಬೀಯಿಂಗ್ ಅಂತ. ಸೊ ಈ ವರದಿ ಪ್ರಕಾರ ಯಾವ್ಯಾವ ಡಿಸ್ಟಿಕ್ ಮೊದಲನೇ ಸ್ಥಾನ ಪಡ್ಕೊಂಡಿದೆ, ಆಮೇಲೆ ಕೊನೆ ಸ್ಥಾನ ಯಾವುದು ಪಡ್ಕೊಂಡಿದೆ ಅಂತ ನೋಡೋಣ. ಸೊ ಮೊದಲನೇ ಸ್ಥಾನ ಬಂದ್ಬಿಟ್ಟು ಬೆಂಗಳೂರು ಅರ್ಬನ್ಗೆ. ಸೊ ಮೊದಲನೇ ಸ್ಥಾನ ಬೆಂಗಳೂರು ಅರ್ಬನ್, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ, ಕೊಡಗು. ನೋಡಿ, ಬೆಂಗಳೂರು ಅರ್ಬನ್, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ, ಕೊಡಗು. ಹೀಗೆ ಶಾರ್ಟ್ ಫಾರ್ಮಲ್ಲಿ ಹೇಳಿದ್ದು. ಆಮೇಲೆ ಕೊನೆ ಲೋಯೆಸ್ಟ್ ಯಾವುದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಲೋಯೆಸ್ಟು ಅಂದರೆ ಯಾವ ರಾಜ್ಯ ಅಂತಂದರೆ ಯಾದಗಿರಿ ಕೊನೆ ಸ್ಥಾನದಲ್ಲಿದೆ. 29th ಕಲಬುರಗಿ, ಆಮೇಲೆ 28 ರಾಯಚೂರು. ನಾವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಜಿಲ್ಲಾ ಮಟ್ಟದಲ್ಲಿನೂ ಮಾಡ್ತೀವಿ ಮತ್ತು ತಾಲೂಕು ಮಟ್ಟದಲ್ಲೂ ಮಾಡ್ತೀವಿ. ಸೊ ತಾಲೂಕು ಮಟ್ಟದಲ್ಲಿ ಅಂತ ಬಂದಾಗ, ಸೊ ಮೊದಲನೇ ಸ್ಥಾನ ಪಡ್ಕೊಂಡಿರುವ ತಾಲೂಕು ಯಾವುದು ಅಂದರೆ ಮಂಗಳೂರು ತಾಲೂಕು. ಯಾವ ಜಿಲ್ಲೆಯಲ್ಲಿ ಬರುತ್ತೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಎರಡನೇದು ಬೆಂಗಳೂರು ಸೌತ್, ಬೆಂಗಳೂರು ಅರ್ಬನ್ ಡಿಸ್ಟಿಕಲ್ಲಿ ಬರುತ್ತೆ. ಮೂರನೇದು ನೆಲಮಂಗಲ, ಬೆಂಗಳೂರು ರೂರಲ್ ಡಿಸ್ಟಿಕಲ್ಲಿ ಬರುತ್ತೆ. ಕೊನೆ ಸ್ಥಾನ ಯಾವ್ಗೆ ಅಂತಂದರೆ ಇದರಲ್ಲೂ ಕೊನೆ ಸ್ಥಾನ ಯಾದಗಿರಿ ತಾಲೂಕು. ಯಾವುದು? ಯಾದಗಿರಿ. ಜೇವರ್ಗಿ ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಕಲಬುರಗಿ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಕೂಡಲ್ಗಿ ವಿಜಯನಗರ ಜಿಲ್ಲೆಯಲ್ಲಿ ಬರುತ್ತೆ.
ಕಳೆದ KS ಕ್ವಶನ್ ಪೇಪರ್ ನೋಡಿದರೆ, ಹಳೆಯ ಕ್ವಶನ್ ಪೇಪರ್ ನೋಡಿದರೆ ಅದರಲ್ಲಿ ಒಂದು ಸುಮಾರು ಸತಿ ಕೇಳಿದ್ದಾರೆ ಇದ್ರ ಬಗ್ಗೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ. ಸೊ ಮೊದಲನೇ ಸ್ಥಾನ ಜಿಲ್ಲಾ ಮಟ್ಟದಲ್ಲಿ ಅಂತ ನೋಡಿದಾಗ ಬೆಂಗಳೂರು ಅರ್ಬನ್, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ, ಕೊಡಗು. ಕೊನೆ ಸ್ಥಾನದಲ್ಲಿ ಯಾದಗಿರಿ, ಕಲಬುರಗಿ, ರಾಯಚೂರು. ತಾಲೂಕು ಮಟ್ಟದಲ್ಲಿ ನೋಡಿದಾಗ ಮಂಗಳೂರು, ಬೆಂಗಳೂರು ಸೌತ್, ನೆಲಮಂಗಲ. ಕೊನೆ ಸ್ಥಾನ ಯಾದಗಿರಿ, ಜೇವರ್ಗಿ, ಕೂಡ್ಲಿಗಿ. ಸೊ ಪ್ರಸ್ತುತ ಇಂಡಿಯಾಸ್ ರ್ಯಾಂಕ್ ಏನಿದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.